ಪ್ರೈಮ್ ಮಾಡಿ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಕಾಲೇಜ್ಗೆ ಹೋಗೋದು, ಇನ್ನೆಲ್ಲೂ ಹೋಗೋಲ್ಲ. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಟಿಫನ್ನು ನಮ್ಮ ಅಮ್ಮ ಅನ್ನ ಮತ್ತು ಟೊಮೊಟೊ ಗೊಜ್ಜನ್ನು ಮಾಡಿದ್ದಾರೆ. ನಾನು ಅದು ಇವಾಗ ಕಲ್ಸ್ಕೊಂಡು ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಬನಾನ ತಿಂತಾಯಿದ್ದೀನಿ. ಬನಾನ ತಿನ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಕಾಲೇಜ್ಗೆ ಹೋಗೋಣ. ಅಲ್ಲಿ ಯಾರ್ದಾರ ನಮ್ಮ ಬಾಯ್ಸ್ದು ಮನೆ ಟಿಫನ್ ತಿನ್ನೋಣ. ಯಾರೇ ನನ್ನ ಚಾನಲ್ ಲೈಕ್ ಮಾಡಿರೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ತಿನ್ಕೊಂಡು ಮನೆ ಬಿಡ್ದ ನಾನು ಬ್ಲಾಗೆ ನೋಡ್ತಾಯಿದ್ದೀನಿ ನೋಡಿರಿ. ನನ್ನ ಬ್ಲಾಗೆ ನೋಡ್ಕೊಂಡು ತಿಂತಾಯಿದ್ದೀನಿ. ಸೊ ಕಾಲೇಜ್ಗೆ ಹೋಗ್ದ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು. ಇಟ್ಸ್ಕೋ. ಸೊ ಗೈಸ್, ಫುಲ್ಲು ಟೈಮ್ ಆಯಿತು. ಚೇತನು ಮತ್ತು ಅವ್ರ ಫ್ರೆಂಡ್ ಜೊತೆ ಓಡ್ತಾ ಇದ್ದೀನಿ. ಇನ್ನೊಂದು ನಿಮಿಷ ಐತೆ. ಹೋಯ್ತೀವೇನೋ ಒಳಗಡೆ? ಹೋಯ್ತೀವೇನೋ? ಚೇತನ್ ಕರಿಯ ಹೋಯ್ತೀವ? ಬಿಟ್ಟರೆ ಹೋಗೋದು. ಇಲ್ಲ ಹೋಗಲ್ಲ ಅಂತ ಗೊತ್ತು. ಸರ್ ನೋಡ್ರಿ, ಅಲ್ಲಿಂದ ಕರಿತವ್ರೆ, ಬನ್ನಿ ಓಡಲಿ. ಗೈಸ್, ನಾನು ಹೇಮಂತ್ ಮನೆದು ದೋಸೆ ಮತ್ತು ಕ್ಯಾರೆಟ್ ಪಲ್ಯ ತಿಂತಾಯಿದ್ದೀನಿ. ನಮ್ಮ ಮನೆದು ಅನ್ನ ಟೊಮೆಟೊ ಗೊಜ್ಜು ತಿನ್ನೋಕ್ಕಾಗಲ್ಲ ಇವಾಗ ಅಂದ್ಬಿಟ್ಟು ಹೇಮಂತ್ ಮನೆ ದೋಸೆ ತಿಂತಾಯಿದ್ದೀನಿ. ಸೊ ತಿನ್ನೋಣ. ಆ್ಯಂಡ್ ಇವಾಗ ನಮ್ಮದು ಪ್ರೆಸೆಂಟೇಷನ್ ನಡೀತು. ಪ್ರೆಸೆಂಟೇಷನ್ ಸಕ್ಕತ್ತಾಗಿ ಮಾಡಿದ್ದೀವಿ. ಇವಾಗ ಕುತ್ಕೊಂಡಿದ್ದೀವಿ ಊಟ ತಿನ್ನೋಕ್ಕೆ. ಊಟ ತಿನ್ನೋಣ. ಎಲ್ಲ ನಮ್ಮ ಟೀಮ್ ಅವ್ರಿಗೂ ಥ್ಯಾಂಕ್ಸ್, ನನ್ನ ಜೊತೆ ಸಪೋರ್ಟ್ ಮಾಡೋಕ್ಕೆ. ತಿನ್ನೋಣ. ತಿನ್ಬಿಟ್ಟು ಯಾವ ಕಟ್ಟೆ ಮಾಡಿ ಪ್ಲೀಸ್ ದೊಡ್ಡದಿರಲ್ಲ. ನಾನು ಬ್ಲಾಗ್ ಮಾಡ್ತೀನಿ. ನೋಡಲ್ಲಿ ಇಲ್ಲ ಅಲ್ಲ, ನಿಮ್ಗೆ ಆಡ್ಲಿ ಅಂತ ಜಾಗ ಮಾಡ್ತಾ ಇಲ್ವಾ? ಜಗ್ಲಾಡ್ ಏನ್ ಮಾಡ್ಬೇಕು? ಜಗ್ಲ ಎಲ್ಲ ನಿಮಿಷ ಇರೋ. ಪೇಮೆಂಟ್ ತೆಗಿಯೋ. ವಿಡಿಯೋ ಮಾಡಿದ್ದೀನಿ 500 ಕೊಟ್ಟರು ಅಂತ ಹೇಳ. ನೋಡಪ್ಪ ಹಿಂಗ್ ವಿಡಿಯೋ ಮಾಡ್ತಾರೆ. ಸರ್ ಹೊಡಿತೀನಿ ಅಂತ ಯಾರು ಹೇಳಿದ್ದು? ಹೊಡಿತೀನಿ ಅಂತ ಯಾರು? ನಾನೇ ಹೇಳಿದ್ದು. ಹಂಗೆ ನಾವು ಹೊಡೆದೇ ಹೊಡಿತೀಯ ಹೊಡೆ. ಫಸ್ಟ್ ನೀನೇ ಹೇಳಿರೋದು. ಅಗೋ ಬಾಟಲ್ ಬೇರೆ ಆಯ್ತು ತಲೆ ಮೇಲೆ. ಇವಾಗ ಸೊ ಗೈಸ್, ಇವಾಗ ಊಟ ಮಾಡಬೇಕು. ಬ್ರೇಕ್ ಬಿಡ್ತು, ಬ್ರೇಕಿಂದ ಆಚೆ ಬಂದಿದ್ದೀನಿ. ಊಟ ಮಾಡೋಕ್ಕೆ ಹೋಗಬೇಕು. ಸೊ ಬನ್ನಿ ಊಟ ಮಾಡೋಕ್ಕೆ ಹೋಗೋಣ. ಅವ್ನು ಹೊಡಿತೀನಿ ಅಂತ ಹೇಳ್ತಾರೆ.
ಕಟ್ಟೆ ಮಾಡಿ ಗೈಸ್ ತಾನೇ ಏನೋ ತಿಂದ್ಬಿಟ್ಟೆ ನಾನು ಊಟ ಇಲ್ಲ ನಾನು ತಿಂದಿಲ್ಲ ಸರ್ ನಂದು ಊಟ ಐತೆ ನೋಡಿ ಸರ್ ತಿನ್ನು ಏನು ಊಟ ಬಾಕ್ಸಲ್ಲಿ ಇರಬೇಕು ನನ್ನ ಬ್ಯಾಗ್ ಐತೆ ನೋಡಿ ಬ್ಯಾಗ್ ಹತ್ಕೊ ಅದ್ರ ಐತೆ ಈಶ್ವರ್ ಪಲಾವ್ ತಿಂತವನೆ ಧನು ಇಲ್ಲಿ ಮಲ್ಕೊಂಡು ನಾನು ಸುಮ್ಮನೆ ಕೂತಿದ್ದೀನಿ ಯಾಕೆ ತಿನ್ಬೇಕೆ ಊಟ ಗೈಸ್ ಹೆಂಗಾಗ್ಬಿಡೈತೆ ಅಂದರೆ ಬ್ಲಾಗ್ ಮಾಡೋಕ್ಕೂ ಮನಸ್ಸಿಲ್ಲ ಹಂಗಾಗ್ಬಿಡೈತೆ ಇವತ್ತು ಫುಲ್ಲು ಬೇಜಾರು ನನಗೆ ಜನಗಳು ಸರಿ ಇಲ್ಲ ಏನು ಮಾಡೋದು ಊಟ ತಿನ್ನಬೇಕು ತಿನ್ನರ್ಷಿತ ನೀನು ತಿನ್ನಿಲ್ಲೇ ನಾನು ಇಲ್ಲೇ ತಿಂತಾಯಿಲ್ಲ ಬಾ ತಿನ್ನು ಪರವಾಗಿಲ್ಲ ಬಾ ಇಲ್ಲೇ ತಿನ್ನು ಸೊ ಗೈಸ್ ತಿಂದು ಎಷ್ಟು ಇನ್ನಿಷ್ಟು ತಿನ್ನೋಕ್ಕಾಯ್ತು ಆಗಷ್ಟು ತಿನ್ಕೊಂಬಿಡಿ ಎಷ್ಟು ಅವ್ನು ನಾನು ತಿಂತವನಷ್ಟು ನೀನು ತಿಂದ ಏನು ಯಾರ್ದು ಆಫ್ ಮಾಡೋದು ನನ್ನ ಗೈಸ್ ಅವ್ರು ಏನೇನೋ ಮಾತಾಡ್ತಾವ್ರೆ ನನಗೆ ಗೊತ್ತಿಲ್ಲ ಸೊ ಯಾ ನೋಡೋಣ ಯಾವುದೋ ಹುಡುಗಿ ಹಾಕಿರೋದು ಖುಷಿ ಪಡು ನಿನ್ನ ಕೇಳ್ತಿದ್ದಾಳೆ ಎಲ್ಲಿ ಆಕಾಶ್ ಕಾಣಿಸ್ತಿಲ್ಲ ಅಂತ ಆಕಾಶ್ಗೆ ಹ್ಞೂ ಕಣೋ ಆಕಾಶ್ ಹಾಕಿರ್ಲಿಲ್ಲ ಗೈಸ್ ಆಕಾಶು ಅವ್ನ ಫೇಸ್ನ ನಾನು ವ್ಲಾಗಲ್ಲಿ ತೋರಿಸ್ತಿಲ್ಲ ಅದೇನಕ್ಕೆ ಅಂತ ಗೊತ್ತಿಲ್ಲ ನಾನೇನೋ ಮಾತಾಡ್ತಾರೆ ಏಮನ್ ಮಾತಾಡ್ತಾರೆ ಅದೆಲ್ಲ ನಾನು ಊಟ ತಿಂತಾಯಿದ್ದೀನಿ ಬೇಡ ದೋಸೆ ಐತೆ ಬ್ಲಾಗ್ ಮಾಡಿ ಸರ್ ತೋರ್ಸಕ್ಕೆ ಗೊತ್ತಾಯ್ತು ಬ್ಲಾಕ್ ಬರ್ಲಕ್ಕೆ ಹೊಡೆದೋಗ್ಬೇಕಾಯ್ತು ಗೈಸ್ ಕಣ್ಣಿಗೆ ಖಾರ ಬಿದ್ದೋಯ್ತು ಅದಕ್ಕೆ ಇಲ್ಲಿ ಬಟ್ಟೆ ನೀರು ಮಾಡಿಕೊಂಡು ಕಣ್ಣಿಗೆ ಇಕ್ಕೊಂತ ಇದ್ದೀನಿ ಕಣ್ಣು ಖಾರ ಉರಿತೈತೆ ನಾನು ಪುನೀರ್ ಹೇಳು ಏನು ಹೇಳ್ತಿದ್ದಾರ ಅವನು ಅವನೇನು ಹೇಳ್ದ ಕೇಳಿಸ್ಕೊಂಡ ಕೆಟ್ಟ ಮಾತು ಬೈದ ನಮ್ಮ ಕ್ಲಾಸ್ಗೆ ಹೀರೋ ಯಾರು ಅಂದರೆ ಯಾ ಶಾ ಬೈಲಿ ನಾನು ಮಾಡ್ತಿರೋದು ನಾನು ಗೇಮ್ಸು ಇಷ್ಟು ದಿವಸದಿಂದ ಬರೀ ಪ್ರ್ಯಾಂಕ್ ಮಾಡ್ತೆ ಅದಕ್ಕೆ ಫುಲ್ಲು ನಂಬಿಸ್ಬಿಡೋಣ ಅದೇ ಥರ ಜಗ್ಲಾಡ್ತೀನಿ ಸುಮ್ಮನೆ ನಾನು ಮಾತಾಡೋಣ ಮೂರು ಜನ ಸುಮ್ಮನೆ ಜಗ್ಲಾಡ್ತೀನಿ ನೀವು ಬಿಡ್ಸೋ ಥರ ಒಂದು ನಾನು ದುಡ್ಡು ಸುಮ್ಮನೆ ದುಡ್ಡು ಆಕಾಶ್ ಕೇಳಿ ಬರ್ತೇನೆ ಕಿತ್ತ ಉಡ್ಸಾಕೊಳ್ಳೋಣ ಅಷ್ಟೇ ಬರೀ ಪ್ರ್ಯಾಂಕ್ ಗೊತ್ತಿದ್ದ ನಿಮಗೆ ನೀವು ಆಡೋದು ಸೀರಿಯಸ್ ಆಗಿತ್ತು ಗೊತ್ತಾ ನಾವು ಸೀರಿಯಸ್ ಆಗಿ ಪ್ರ್ಯಾಂಕ್ ಥರ ಮಾಡಿದ್ರಿ ಏಮಂತು ನನಗೂ ಹೊಡಿಯೋಕೆ ಬಂದ ಜೇಮ್ಸಂದು ಆಡ್ಬಿಟ್ಟೆ ಹೊಡೆದು ಈಗ ಆಕಾಶಕ್ಕೆ ಬಕ್ರ ಮಾಡೋಣ ಭಾಷಾ ಇಲ್ಲಿ ಜಗಳ ಆಡ್ತಾರೆ ಪ್ರಿನ್ಸಿಪಲ್ ಪಾಪ ಫೋನ್ ಕಿತ್ಕೊಂಡ್ಬಿಟ್ಟವ್ರ ಒಂದು ಜೇಮ್ಸು ಅದಾದ್ಮೇಲೆ ಲಾಸ್ಟಲ್ಲಿ ಇವ್ರದ್ದು ಜೇಮ್ಸ್ನ ಹಾಕೊಂಡ್ಬಿಟ್ರಪ್ಪ ಇವಾಗ ಫೋನ್ ಅವತ್ತು ಕಿತ್ಕೊಳಕ್ಕೆ ನೋಡಿದ್ರೆ ಅದೇ ಫ್ಯಾನ್ ಪಿಕ್ಚರ್ ನೋಡಿದ್ರೆ ಆ ಟೈಮಲ್ಲಿ ನೀವು ಉಚ್ಚಿತಾರ ಆಡ್ತಾ ಅವಾಗ ಇವ್ರು ಬಂದು ಮಾಡ್ಕೊಂಡು ಹೊಡೆಯೋ ನೀನು ಅಕ್ಕ ನೀವು ತಮಾಷೆ ಅಂತ ಬಿಟ್ಟರೆ ಅಕ್ಕ ನೀವು ಹಿಂಗಾಡ್ದು ನಾನು ನೋಡೋದು ಅಕ್ಕ ಮುಂದಿರ್ತು ಅವನ ಜಗಳ ಮಚ್ಚ ನೀವು ಇಂಟರ್ಫಿಯರ್ ಆಗಿಬಿಡಲ್ಲ ನಮ್ಮ ಫ್ರೆಂಡ್ಸ್ ಅಂತ ನೋಡ್ಬೇಡ ಅವ್ರು ಯಾವತ್ತು ನಮ್ಮ ಮಾತು ಬೆಲೆ ಕೊಟ್ಟಿಲ್ಲ ಅವ್ರಿಬ್ರು ಬಿಟ್ಬಿಡು ಅಷ್ಟೇ ಅವನ ಈಗೋನೇ ಇವ್ನು ನಾವು ಮಾತಾಡಿದ್ದೆಲ್ಲ ಸಹಿಸ್ಕೊಂಡಿದ್ದೀನಿ ಅಂತವನೇ ನೀನು ಮಾತಾಡ್ಬೇಡ್ತಿತ್ತು ಮುಚ್ಕೊಂಡು ಸೈಲೆಂಟಾಗಿ ಕೇಳಿಸ್ಕೋಬೇಕಿತ್ತು ನೀನು ಕೇಳಿಸ್ಕೋಬೇಕಿತ್ತು ನೀನು ಕೇಳಿಸ್ಕೊಂಡಿದ್ದೆ ಒಂದು ವ್ಯಾಲಿಡ್ ಪಾಯಿಂಟ್ ಇರ್ತಿತ್ತಾ ಅವನ ಹತ್ರ ಆದರೆ ಅವ್ನು ಮಾತಾಡಲಿಲ್ಲ ನಾನೇನು ಮಾಡಲಿ ಇವಾಗ ಅವನು ಏನೋ ಕೊಡ್ತಾನೆ ನನ್ನ ಪಾಯಿಂಟ್ ಏನು ಗೊತ್ತಾ ಅವನೇನೋ ಹೇಳ್ತಾನೆ ನೀನು ಇದ್ದಿದ್ರೆ ನೀನು ತಾಳ್ಮೆಯಾಗಿದ್ದಿದ್ರೆ ಒಂದ್ಸತಿ ಬಸ್ ಸ್ಟಾರ್ಟ್ ಆದ್ರೆ ನೀನು ರಿಯಾಕ್ಷನ್ ಅಲ್ಲಿ ನನಗೆ ಅರ್ಥನೇ ಬಂದಿಲ್ಲ ಅವ್ನು ಏಳು ಗಂಟೆ ನೀನು ಕೇಳಿಸ್ಕೊಂಡು ಒಂದು ಟೈಮ್ ಬಸ್ ಸ್ಟಾರ್ಟ್ ಆಗಿದ್ದಿದ್ರೆ ಅಲ್ಲೊಂದು ವ್ಯಾಲಿಡ್ ಪಾಯಿಂಟ್ ಇರ್ತಿತ್ತು ಏನೂ ಮಾತಾಡಿಲ್ಲ ಯಾಕೆ ನಾನು ಬಿಟ್ಕೊಟ್ಟಿಲ್ಲ ನೀನು ಬಿಟ್ಕೊಟ್ಟೆ ಅದೊಂದು ವ್ಯಾಲಿಡ್ ಪಾಯಿಂಟ್ ಇರ್ತಿತ್ತು ಇವಾಗ ಏನಿದೆ ಅವ್ನು ಹೇಳ್ತಾಯಿದ್ದೆ ನೀನು ಹೇಳ್ತಾಯಿದ್ದೆ ಅಲ್ಲಿ ವ್ಯಾಲಿಡ್ ನೀನು ಬಸ್ ಸ್ಟಾರ್ಟ್ ಅವನು ನಾನು ಸಾಫ್ಟ್ವೇರ್ ಮಾಡ್ಕೊಳ್ಳೋದು ಕರಿಯ ನೀನು ಅವನು ಕರಿಯೋ ಎಲ್ಲ ಮಾಡ್ತಿದ್ದಾರೆ ಮಾಡೋದು 0.5 ಸರ್ ಏನೋ ಒಂದು ಬನ್ನಿ ಏನೋ ಸುಮ್ಮನೆ ಸ್ಟಾರ್ಟ್ ಮಾಡಿ ಜಗಳ ಮಾಡೋ ಥರ ನಾನು ಒಂದು ಜಗಳ ಆಡ್ತೀವಿ ನೀವು ಸುಮ್ಮನೆ ಬೈತಾರೆ ನಿಲ್ಬೇಡ ಆ ಸೈಡ್ ಬಾ
ಕೇಳು ಆಯ್ತು ವೆಯ್ಟ್ ನನ್ನ ಪಾಯಿಂಟ್ ಕೇಳಿ ನನ್ನ ಮಾತು ವ್ಯಾಲ್ಯೂ ಕೊಡ್ತೀರಾ ಅಂತ ಅನ್ಕೊಂಡು ಫಸ್ಟು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಿಮ್ಮಿಬ್ರು ಬಿಟ್ಕೊಟ್ರಿ ನೀನು ಅವನೇನೋ ಹೇಳ್ತಾನೆ ಅಂದ್ಬಿಟ್ಟು ನೀನು ತಾಳ್ಮೆ ಆಗಿದ್ದಿದ್ರೆ ಎಲ್ಲ ಕೇಳಿಸ್ಕೊಂಡು ಒಂದಿನ ಫಸ್ಟ್ ಔಟ್ ಆಗಿದ್ರೆ ನೀನೊಂದು ವ್ಯಾಲಿಡ್ ಪಾಯಿಂಟ್ ಇರ್ತಿತ್ತು ಏನಂತ ಲೋ ನೀನು ಬಿಟ್ಕೊಟ್ಟೆ ನಾನು ಫ್ರೆಂಡ್ ಆಗಿ ಬಿಟ್ಕೊಟ್ಟಿಲ್ಲ ಅದು ನಾನು ಕೊಡೋ ವ್ಯಾಲ್ಯೂ ಅಂದ್ಬಿಟ್ಟು ನೀನು ಒಂದಿನ ಫಸ್ಟ್ ಔಟ್ ಆಗಿದ್ದರೆ ಒಂದು ವ್ಯಾಲಿಡ್ ಇರ್ತಿತ್ತು ಅದು ನೀನು ಮಾಡಿಲ್ಲ ಅವನು ಮಾಡಿಲ್ಲ ಅವನಿಗೂ ಅದು ಎಕ್ಸ್ಪ್ಲೈನ್ ಮಾಡಿದೆ ಆಯಿತಾ ಒಂದಿನ ಅವ್ನು ನಿನ್ಗೆ ಹ್ಯಾಂಡ್ ಶೇಕಿಂಗ್ ಕೊಡೋಕೆ ಬಂದ ಸರಿ ನಿನಗೆ ಮಾತಾಡ್ಸೋಕ್ಕೆ ಇಷ್ಟ ಆಗಿಲ್ಲ ನಂದೇ ಇಲ್ಲ ಸುಳ್ಳು ಹೇಳ್ಬೇಡಲ್ಲ ಸುಳ್ಳು ಹೇಳ್ತಾನ ಸರಿ ಇವಾಗ ಏನು ನಿಮ್ಮ ಪಾಯಿಂಟ್ ಏನು ಲವ್ ಸಿಲ್ಲಿ ಮ್ಯಾಟ್ರು ನಾನು ಅಮ್ಮನಂತಂದ್ರೆ ತಡೆಯಲ್ಲ ನೀನು ಮಾತಾಡೋಣ ಏಯ್ ತಡಿ ಬಿಡ ಬಿಡ ಹೇಳಿಲ್ವ ನೀನೇ ಇಂಟರ್ಫಿಯರ್ ಆಗ್ಬೇಡ ಅಂತ ಕಿತ್ತಾಡ್ತಾವ್ ನನ್ನ ಫ್ರೆಂಡ್ಸ್ ಮಚ್ಚ ಹೊಡೆದಾಡ್ತವ್ರಲ್ಲ ಕಡೆ ಬಿಡು ನನ್ನ ಮೇಲೆ ಆಣೆ ಫ್ರೆಂಡ್ಶಿಪ್ ಕಾಣೆ ಸಾರಿ ಕೇಳ್ತೀನಿ ನೀವು ಏನು ರೋಲು ಸಿಲಿಯಾಗಿ ಆಡ್ತಿದ್ದ ಬಿಡ್ರ ಸುಮ್ಮನೆ ಸೈಡಿಗೆ ಬರ್ರ ಏನು ಆಟ ಆಡ್ತಾ ಇದೆ ಯಾರೋ ಕಂಟ್ರೋಲ್ ಮಾಡ್ದ ಇವಾಗ ನನ್ನ ಮಾತು ಬೆಲೆ ಕೊಟ್ಟಿದ್ರು ಅವನು ಕಂಟ್ರೋಲ್ ಮಾಡ್ದ ಹೊಡಿಬೇಡ್ರಿ ಅಂತ ಹೇಳ್ತಾ ಇಲ್ವಾ ಅಲ್ಲಿ ಅವನ ಅಮ್ಮ ಅಂತ ಯಾಕೆ ಮಾತಾಡ್ತಾ ಸರಿ ಇವಾಗ ಅವ್ನು ಹೊಡೆದ ತಾನೆ ಬೇಕಾ ಗೈಸ್ 4 ದಿನದಿಂದ ಮಾಡಿದ ಪ್ಲಾನ್ ಇವತ್ತು ವರ್ಕೌಟ್ ಆಯ್ತು ಗೈಸ್ ಇಲ್ಲ ಗೈಸ್ ನಾವು ಮಾತಾಡ್ಸ್ತಾ ಇದೀವಿ ನಾನು ಫ್ರೆಂಡ್ಸು ಬಟ್ ಕಾಲೇಜಲ್ಲಿ ಪ್ರ್ಯಾಂಕ್ ಮಾಡೋಣ ಅಂತ ಯೋಚನೆ ಮಾಡ್ರಿ ಆಕಾಶ್ ಪ್ರ್ಯಾಂಕ್ ಅದ ಇಲ್ಲಿ ಕವರಲ್ಲಿ ಅದು ಇದು ಬಾಕ್ಸ್ ಮತ್ತೆ ಇತ್ತು ಇದರಲ್ಲಿ ಏಮಂತು ಇನ್ವಾಲ್ವ್ ಆಗೋಣ ಅವ್ನಿಗೆ ಹೇಳು ಪಾಪಲ್ಲಿ ಗೈಸ್ ಪಾಪ ಏಮಂತು ಏಮಂತ್ ನಿನ್ನ ಫ್ರೆಂಡ್ ಏನಲ್ಲಿ ಅವ್ನು ಅಂದಿದ್ದು ನೋಡ್ದೆ ಆಕಾಶ್ ಸಾರಿ ಪ್ರ್ಯಾಂಕ್ ಆಗಿದ್ಕೆ ಬಾಯ್ ಸಾರಿ ಕಣ ಮಾತಾಡ್ಸಿ ಸಾರಿ ಶಾ 4 ದಿನದಿಂದ ಪ್ಲಾನ್ ಹಾಕಿರೋದು ನಂಗೆ ಇವಾಗ ಅಂದವ್ರೆ ಆಕಾಶ್ ಆಟಾಡ್ಬೇಡ ಬಾಯ್ ಆಕಾಶ್ ಸಾರಿ ಆಕಾಶ್ ಬಾಕಾಶ್ ಗೈಸ್ ಆಕಾಶ್ ಹುಡ್ಕೊಂಡ್ಬಿಟ್ಟ ಪಾಪ ನಾವು ಮಾಡಿರೋ ಪ್ಲ್ಯಾನ್ಗೆ ಸರ್ ನಿಮ್ಗೆ ಇಷ್ಟ ಆಯ್ತಾ ಪ್ಲ್ಯಾಂಕ್ ಇಷ್ಟ ಆಯ್ತಾ ಆಕಾಶ್ ಆಯ್ತು ಬೇಗ ಹೋಗ್ತಾ ಇದ್ದೀನಿ ನಾನು ಆಕಾಶ್ ಏನಂತೆ ಗೈಸ್ ಅವನು ಫುಲ್ ನನ್ನ ಮೇಲೆ ರೋಸ್ಟ್ ಆಗಿದ್ದಾನೆ ಮಾತಾಡ್ಸಲ್ಲ ನಾಳೆ ಮಾತಾಡಿಸ್ಬೇಕು ಬನ್ನಿ ಮಾತಾಡ್ಸಲ್ಲ ಹೋಗೋಣ ನಾನು ಏಮಂತ ಭಾಷಾ ಗೈಸ್ ನಾನು ಈ ಪ್ರ್ಯಾಂಕ್ನ ಮಾಡೋಕ್ಕೆ ಒಂದು ವಾರ ಅಂದ್ಕೊಡ್ರಿ ನಾನು ಜೇಮ್ಸು ಕಾಲೇಜಲ್ಲಿ ಮಾತಾಡಿಸ್ತಾ ಇರಲಿಲ್ಲ ಯಾಕೆಂದರೆ ನಾವು ಹಂಗೆ ಒಂದೇ ದಿವಸಕ್ಕೆ ನಾವು ಪ್ರ್ಯಾಂಕ್ ಮಾಡಿದರೆ ಇದನ್ನು ಯಾರೂ ನಂಬ್ತಾ ಇರಲಿಲ್ಲ ನಮ್ಮ ಬಾಯ್ಸು ಈಗಲೂ ನಾವು ಒಂದು ವಾರ ಆದ್ರೂ ನಂಬ್ತಾ ಇರಲಿಲ್ಲ ಯಾರು ಪ್ರ್ಯಾಂಕ್ ಅಂತ ಎಲ್ಲ ಸುಮ್ಮನೆ ಅಂದ್ಕೊತಿದ್ರು ಗೆಸ್ ಬಂದಿತ್ತು ಆದರೆ ಯಾರು ನಂಬ್ತಾ ಇರಲಿಲ್ಲ ಬಟ್ ಒಂದು ವಾರ ಆದಮೇಲೆ ಇವಾಗ ನಾವು ಪ್ಲ್ಯಾನ್ನೇ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಸೊ ಆಕಾಶ್ ಮೇಲಂತೂ ಸಕ್ಕತ್ ವರ್ಕ್ ಆಯಿತು ಕ್ಲಾಸಲ್ಲಂತೂ ಅದು ರೆಕಾರ್ಡ್ ಮಾಡೋಕ್ಕಾಗಲ್ವಲ್ಲ ಕ್ಲಾಸ್ ಟೈಮಲ್ಲಂತೂ ಬೇಕು ಅಂತ ಜಗಳ ಆಡೋದೆಲ್ಲ ನಾನು ಜೇಮ್ಸ್ ಜಾಸ್ತಿ ಮಾಡ್ತಿದ್ರಿ ಆ ಟೈಮಲ್ಲಂತೂ ಆಕಾಶ್ ಫುಲ್ಲು ಹುರ್ಕೊಂಬಿಡೋನು ನಾವು ಜಗಳ ಆಡ್ತಿರೋದು ನೋಡಿ ಆಮೇಲೆ ಏನೇನು ಹೇಳೋನು ಬಿಟ್ಕೊಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಶಿಪ್ನ ಅವ್ರವ್ರ ಮುಂದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು ನಾವು ಬೇಕು ಅಂತ ಹಂಗೆ ಆಡ್ತಿದ್ರಿ ನಾನು ಜೇಮ್ಸು ಅಲ್ಲಿ ಕಾಲೇಜಲ್ಲಿ ಹಂಗೆ ಆಡೋದು ಆಮೇಲೆ ಫೋನಲ್ಲಿ ನಾನು ಜೇಮ್ಸ್ ಚೆನ್ನಾಗೇ ಮಾತಾಡ್ತಾಯಿದ್ರಿ ನಮ್ಮಿಬ್ಬರು ಮಧ್ಯೆ ಏನು ಜಗಳ ಏನಾಗಿಲ್ಲ ಇಟ್ ವಾಸ್ ಆಲ್ ಜಸ್ಟ್ ಅ ಪಾರ್ಟ್ ಆಫ್ ಪ್ರ್ಯಾಂಕ್ ಅಷ್ಟೇ ಯಾರು ಏನು ಅನ್ಕೊಳಕ್ಕೆ ಹೋಗಬೇಡಿ ಸೊ ಈ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಯಾವುದೇ ಒಂದು ಅಂದರೆ ಬೀಪ್ ಸೌಂಡು ಹಾಕಿಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ ಒಂದೊಂದು ಕಡೆ ಆಡಿಯೋಸ್ನ ಅಲ್ಲಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ವಿ ಗೊತ್ತಲ್ಲ ಬಾಯ್ಸ್ ಅಂದಮೇಲೆ ಅದು ಮಾತಾಡಿರೋ ನಂಬಲ್ಲ ಯಾರು ಫೈಟ್ ಅಂತ ಅದಕ್ಕೋಸ್ಕರ ನಾನು ಜೇಮ್ಸ್ ಸ್ವಲ್ಪ ಯೂಸ್ ಮಾಡಿದ್ದೀನಿ ಅಲ್ಲೆಲ್ಲ ಮ್ಯೂಟ್ ಹಾಕಿದ್ದೀನಿ ಅಕಸ್ಮಾತ್ ಯಾವ್ದಾನ ವರ್ಡ್ಸಲ್ಲಿ ಮ್ಯೂಟ್ ಆಗದಿರ ಹಂಗೆ ಡೈರೆಕ್ಟಾಗಿ ಬಂದಿದ್ರೆ ಐ ಆಮ್ ರಿಲಿ ಸಾರಿ ನಿಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಆ ಥರ ಏನೋ ಬ್ಯಾಡ್ ವರ್ಡ್ಸ್ ನಿಮ್ಗೆ ಕೇಳಿಸಿದ್ರೆ ಸಾರಿ ಸೊ ಈ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು ಲಾಟ್ಸ್ ಆಫ್ ಲವ್ ಹಂಗೆ
ನೆಕ್ಸ್ಟ್ ಪ್ರ್ಯಾಂಕ್ ಏನು ಮಾಡಲಿ ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನಿಮಗೂ ನಿಮ್ಮ ಫ್ಯಾಮಿಲಿಗೆ ಬಾಯ್.